Hello dear students, welcome back to physics online class. So in last class, we are discussing about that conversion of temperature from that one scale to other scale here. So hope you got such informations related to conversion of temperature from that one scale to other scale. So just I will recall the formula, then we'll look for that next one. So ಇಲ್ಲಿ ನಾನು ಟೆಂಪರೇಚರ್ ನ ಒಂದು ಸ್ಕೇಲ್ ಇಂದ ಇನ್ನೊಂದು ಸ್ಕೇಲ್ ಗೆ ಕನ್ವರ್ಟ್ ಮಾಡೋದಕ್ಕೆ ಸೊ ನಾನು ಫಾರ್ಮುಲಾಗಳನ್ನು ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಒನ್, relation between Celsius to Fahrenheit. So Celsius and Fahrenheit, in short I can write, so C by 5 is equal to F minus of 32 divided by 9. So that is the relation between Celsius and Fahrenheit. ಮತ್ತು so Celsius ಸ್ಕೇಲು ಮತ್ತು Fahrenheit ಸ್ಕೇಲಿಗೆ ಇರುವಂತಹ ರಿಲೇಷನ್ ಏನಿಲ್ಲಿ, so C by 5 is equal to F minus of 32 divided by 9. so ಅದೇ ತರ ನಾನು ನೆಕ್ಸ್ಟ್ ಏನನ್ನ ಕನ್ಸಿಡರ್ ಮಾಡ್ತೀನಿ, so relation between Celsius and Kelvin scale. so Celsius and Kelvin scale here. ಸೊ ಸೆಲ್ಸಿಯಸ್ ಸ್ಕೇಲು ಮತ್ತು ಕೆಲ್ವಿನ್ ಸ್ಕೇಲಿಗೆ ಇರುವಂತಹ ರಿಲೇಷನ್ ಏನು, ಕನೆಕ್ಟಿಂಗ್ ಫಾರ್ಮುಲಾ ಯಾವುದು, ಕೆಲ್ವಿನ್ ಕೆ ಇಸ್ ಈಕ್ವಲ್ ಟು C plus of 273.15, or generally you can take it as 273 here. So what is the connecting formula here? So K means Kelvin, so temperature in Kelvin is equal to, so C plus of 273 here. So ಅಥವಾ ಇದನ್ನ ಏನಂತ ಬರೀಬಹುದ್ರಿ, C is equal to K minus of 273. so that is the relation between Celsius and Kelvin. so ಅದೇ ತರ ಇನ್ನೊಂದು ರಿಲೇಷನ್, so relation between that Fahrenheit and Kelvin also I can write. so Kelvin ಸ್ಕೇಲು ಮತ್ತು Fahrenheit ಸ್ಕೇಲಿಗೆ ಇರುವಂತಹ ರಿಲೇಷನ್ ಯಾವುದಿಲ್ಲಿ, so Kelvin scale and Fahrenheit scale. so look at here, so ಇಲ್ಲಿ ಸೆಲ್ಸಿಯಸ್ ನಾನು ಏನಂತ ಹೇಳ್ಬೋದು, so K is equal to C plus of 273, or C is equal to ಏನಂತ ಹೇಳ್ಬೋದು ನಾನು, C is equal to K minus of 273. so C is equal to K minus of 273 ಅಂತ ಬರೆದ್ರೆ ಸಾಕು. ಸೊ ನನ್ನ ರಿಲೇಷನ್ ಸಿಗುತ್ತೀವ. so C is equal to ಏನಂತ ಬರೀತೀನಿ ಇಲ್ಲಿ, K minus of 273 divide by 5, it is equal to F minus of 32 divided by 9 here. so these are all the three connecting formulas. so ಇವು ನನಗೆ ಟೆಂಪರೇಚರ್ನ ಒಂದು ಸ್ಕೇಲಿನಿಂದ ಇನ್ನೊಂದು ಸ್ಕೇಲಿಗೆ ಕನ್ವರ್ಟ್ ಮಾಡೋದಕ್ಕಿರುವಂತಹ ಫಾರ್ಮುಲಾಗಳಿವು. ಸೊ ಯಾವ್ದಾವ್ದು ಇಲ್ಲಿ ಫಾರ್ಮುಲಾಗಳು, ಸೆಲ್ಸಿಯಸ್ ಇಂದ ಫ್ಯಾರನ್ಹೀಟ್ ಸ್ಕೇಲ್ ಆಗಿರ್ಬೋದು, ಅಥವಾ ಸೆಲ್ಸಿಯಸ್ ಇಂದ ಕೆಲ್ವಿನ್ ಆಗಿರ್ಬೋದು, ಅಥವಾ ಕೆಲ್ವಿನ್ ಇಂದ ಫ್ಯಾರನ್ಹೀಟ್ ಸ್ಕೇಲ್ ಆಗಿರ್ಬೋದು. ಸೊ ವಿಲ್ ಸಾಲ್ವ್ ಸಮ್ ನ್ಯೂಮರಿಕಲ್ಸ್ ರಿಲೇಟೆಡ್ ಟು ದಿಸ್ ಒನ್. ಸೊ ಇದು ರಿಲೇಟೆಡ್ ಒಂದು ನ್ಯೂಮರಿಕಲ್ಸ್ನ ಸಾಲ್ವ್ ಮಾಡಿದರೆ ಸೊ ನಮ್ಗೆ ಈಸಿಯಾಗಿ ಏನಾಗುತ್ತೆ, ಸೊ ಸ್ಕೇಲ್ನ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಸೊ ಕ್ವಶನ್ಸ್ನ ಯಾವ ಥರ ಕೇಳ್ತಾರೆ ಅಂದರೆ, ಕನ್ವರ್ಟ್ ಫಾರ್ ಎಕ್ಸಾಂಪಲ್ 400 ಕೆಲ್ವಿನ್ ಇಂಟು ಫಸ್ಟ್ ಒನ್ ಸೆಲ್ಸಿಯಸ್. 400 ಕೆಲ್ವಿನ್ ಟೆಂಪ್ರೇಚರನ್ನು ಯಾವುದರಲ್ಲಿ ಕನ್ವರ್ಟ್ ಮಾಡಬೇಕು, ಸೆಲ್ಸಿಯಸ್ನಲ್ಲಿ ಕನ್ವರ್ಟ್ ಮಾಡಬೇಕು ಮತ್ತು ಫ್ಯಾರನ್ಹೀಟ್ ಸ್ಕೇಲ್ನಲ್ಲಿ ಕನ್ವರ್ಟ್ ಮಾಡಬೇಕು. ಸೊ 400 ಕೆಲ್ವಿನ್ ನಾನು ಯಾವುದರಲ್ಲಿ ಕನ್ವರ್ಟ್ ಮಾಡಬೇಕು, ಸೆಲ್ಸಿಯಸ್ನಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ಈ ರೀತಿ ಕನ್ವರ್ಟ್ ಮಾಡೋದಕ್ಕೆ ಸೊ ಇಲ್ಲಿ ಕೆಲ್ವಿನ್ ಮತ್ತು ಸೆಲ್ಸಿಯಸ್ ಫಾರ್ಮುಲಾ ಯಾವುದಿದೆ, ಸೊ ಕೆಲ್ವಿನ್ ಮತ್ತು ಸೆಲ್ಸಿಯಸ್. ಸೊ ಯಾವುದಿದೆ ಫಾರ್ಮುಲೆಯಲ್ಲಿ, K is equal to C plus of 273. ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಟೆಂಪ್ರೇಚರ್ನ ಕೆಲ್ವಿನ್ ಒಳಗೆ ಕೊಟ್ಟಿದ್ದಾರೆ, ನಾನು ಸೆಲ್ಸಿಯಸ್ನಲ್ಲಿ ಕನ್ವರ್ಟ್ ಮಾಡಬೇಕು. ಕೆಲ್ವಿನ್ ಒಳಗೆ ಟೆಂಪ್ರೇಚರ್ ಎಷ್ಟಿದೆ, 400 ಕೆಲ್ವಿನ್ ಇದೆ. C plus of 273, C is equal to plus 273 ನಾನು ಲೆಫ್ಟ್ ಸೈಡ್ನಲ್ಲಿ ತೊಗೊತೀನಿ, ಏನಂತ ಆಗುತ್ತೆ ಇವಾಗ, 400 ಮೈನಸ್ ಆಫ್ 273. ಸೊ 400 ಮೈನಸ್ ಆಫ್ 273 ಎಷ್ಟು, ಸೊ ದಟ್ ಈಸ್ 127. ಸೊ ದೆನ್ so temperature in Celsius is 127 degree Celsius. ಸೊ ಟೆಂಪ್ರೇಚರು ಕೆಲ್ವಿನಲ್ಲಿ 400 ಅಂತ ಆದರೆ ಸೆಲ್ಸಿಯಸ್ನಲ್ಲಿ ಎಷ್ಟಾಗುತ್ತೆ, 127 ಡಿಗ್ರಿ ಸೆಲ್ಸಿಯಸ್ ಅಂತ ಆಗುತ್ತೆ. ಸೊ ಅದೇ ಥರ ಸೆಕೆಂಡ್ ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಸೊ ನಾನು 400 ಕೆಲ್ವಿನ್ನ ಫ್ಯಾರನ್ಹೀಟ್ ಸ್ಕೇಲ್ನಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಸೊ ಕೆಲ್ವಿನ್ ಮತ್ತು ಫ್ಯಾರನ್ಹೀಟ್, ಸೊ ಕನೆಕ್ಟಿಂಗ್ ಫಾರ್ಮುಲಾ ಇದಾಗುತ್ತೆ. ಸೊ ಸೆಕೆಂಡ್ ಕ್ವಶನ್ನಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಕೆಲ್ವಿನ್ ಮತ್ತು ಫ್ಯಾರನ್ಹೀಟ್ ಸ್ಕೇಲಿನ ರಿಲೇಷನ್ ಇದು, K minus of 273 divide by 5, it is equal to F minus of 32 divide by 9 here. ಸೊ ನಮಗೆ K ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಎಷ್ಟಿದೆ ವ್ಯಾಲ್ಯೂ, 400 ಕೆಲ್ವಿನ್ ಅಂತ ಇದೆ.
So 400 minus of 273 divide by 5. So it is equal to what? F minus of 32 divide. So that is, so 400 minus of 273 is 127 divide by 5. It is equal to F minus of 32 divide by 9 here. So now I want to find out that F value here. Which value I need to find out? ಯಾವ ಬೆಲೆನ ಕಂಡುಹಿಡಿಬೇಕು ನಾನು ಇಲ್ಲಿ? F ವ್ಯಾಲ್ಯೂನ ಕಂಡುಹಿಡಿಬೇಕು. So 127 into 9 divide by 5, it is equal to, so our minus 32 ನ ಲೆಫ್ಟ್ ಸೈಡ್ ನಲ್ಲಿ ತಗೊಂಡ್ರೆ ಏನಾಗುತ್ತೆ? plus 32. It is equal to F here. So make that simplification here. 5 2s are 25 means 5 5s are 0.4. So 25.4 into 9. So 25.4 into 9. 48 here. So that is 228.6 plus of 32. It is equal to F. So then what is the final answer here? So temperature in Fahrenheit is 228 plus of 32. So that is around about 260.6 Fahrenheit degree. So ಟೆಂಪ್ರೇಚರ್ನ ಕೆಲ್ವಿನಲ್ಲಿ 400 ಕೆಲ್ವಿನ್ ಆದರೆ ಫ್ಯಾರನ್ಹೀಟ್ನಲ್ಲಿ ಎಷ್ಟಾಗುತ್ತೆ? 260 ಫ್ಯಾರನ್ಹೀಟ್ ಡಿಗ್ರಿ ಆಗುತ್ತೆ. ಕೆಲ್ವಿನಲ್ಲಿ 400 ಕೆಲ್ವಿನ್ ಆದರೆ ಸೊ ಇಲ್ಲಿ ಸೆಲ್ಸಿಯಸ್ನಲ್ಲಿ ಎಷ್ಟಾಗುತ್ತೆ? 127 ಡಿಗ್ರಿ ಸೆಲ್ಸಿಯಸ್. ಸೊ ದಿಸ್ ಈಸ್ ದ ವೇ ಟು ಕನ್ವರ್ಟ್ ದಟ್ ಟೆಂಪ್ರೇಚರ್ ಸ್ಕೇಲ್ ಫ್ರಮ್ ದಟ್ ಒನ್ ಸ್ಕೇಲ್ ಟು ಅದರ್ ಸ್ಕೇಲ್. ಅನ್ನು ಟೆಂಪ್ರೇಚರ್ನ ಸೆಲ್ಸಿಯಸ್ ಇಂದ ಫ್ಯಾರನ್ಹೀಟ್ ಅಥವಾ ಫ್ಯಾರನ್ಹೀಟ್ ಇಂದ ಸೆಲ್ಸಿಯಸ್, ಸೊ ಸೆಲ್ಸಿಯಸ್ ಇಂದ ಕೆಲ್ವಿನ್ ಅಥವಾ ಕೆಲ್ವಿನ್ ಇಂದ ಸೆಲ್ಸಿಯಸ್, ಕೆಲ್ವಿನ್ ಇಂದ ಫ್ಯಾರನ್ಹೀಟ್ ಅಥವಾ ಫ್ಯಾರನ್ಹೀಟ್ ಇಂದ ಕೆಲ್ವಿನ್ಗೆ ಕನ್ವರ್ಟ್ ಮಾಡೋದಕ್ಕೆ ಸೊ ಇಷ್ಟು ಫಾರ್ಮುಲಾಗಳಿದಾವೆ. So hope you are understanding about that temperature scale here. So next we'll move that further aspect related to so thermal properties of matter. ಸೊ ನಾವು ಮೊದಲನೇ ಕ್ಲಾಸ್ನಲ್ಲಿ ಮೊದಲನೇ ವಿಡಿಯೋನಲ್ಲಿ ನೋಡಿದ್ವಿ ಸೊ ಉಷ್ಣದ ಪರಿಣಾಮಗಳು ಅಂತ, ಸೊ ಅಥವಾ ಎಫೆಕ್ಟ್ ಆಫ್ ಹೀಟ್. ಸೊ ಯಾವುದೇ ಒಂದು ವಸ್ತುವಿಗೆ ಉಷ್ಣವನ್ನು ಕೊಟ್ಟಾಗ ಮೊದಲ ವಸ್ತುವಿನಲ್ಲಾಗುವಂತಹ ಬದಲಾವಣೆ ಏನು? ಸೊ ಆ ವಸ್ತುವಿನ ತಾಪಮಾನ ಅಥವಾ ಟೆಂಪರೇಚರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಅಬೌಟ್ ದ ಟೆಂಪರೇಚರ್ ಆ್ಯಂಡ್ ದ ಟೆಂಪರೇಚರ್ ಸ್ಕೇಲ್ ವಿ ಗಾಟ್. ಸೊ ಟೆಂಪರೇಚರ್ ಅಂದ್ರೆ ಏನು? ಟೆಂಪರೇಚರ್ನ ಮೆಜರ್ಮೆಂಟ್ ಮಾಡೋದಕ್ಕೆ ನಾವು ಸೊ ಥರ್ಮೋಮೀಟರ್ಗಳನ್ನು ಯೂಸ್ ಮಾಡ್ತೀವಿ. ಸೊ ಅಲ್ಲಿ ನಾವು ಥರ್ಮೋಮೀಟರ್ನಲ್ಲಿ ಸೊ ಡಿಫ್ರೆಂಟ್ ಸ್ಕೇಲ್ಗಳನ್ನು ತಗೊತೀವಿ. ಸೊ ಸೆಲ್ಸಿಯಸ್ ಸ್ಕೇಲು, ಕ್ಯಾಲ್ವಿನ್ ಸ್ಕೇಲು ಮತ್ತು ಫ್ಯಾರೆನ್ಹೀಟ್ ಸ್ಕೇಲ್. ಸೊ ಅವುಗಳ ಬಗ್ಗೆ ನಾನು ಇವಾಗ ಅರ್ಥ ಮಾಡ್ಕೊಂಡಿದ್ದಾಯಿತು. ಸೊ ನೆಕ್ಸ್ಟ್ ಇವಾಗ ಸೊ ಯಾವುದೇ ಒಂದು ವಸ್ತುವಿಗೆ ನಾನು ಉಷ್ಣವನ್ನು ಕೊಟ್ಟಾಗ ಮೊದಲು ಅದರ ತಾಪಮಾನದಲ್ಲಿ ಏನಾಗುತ್ತೆ? ಹೆಚ್ಚಳ ಆಗುತ್ತೆ. ಎರಡನೇದಾಗಿ ಏನು ಬದಲಾವಣೆ ಆಗುತ್ತೆ? ಆ ವಸ್ತು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಎಕ್ಸ್ಪ್ಯಾಂಡ್ ಅಂದ್ರೆ ವಿಕಸನ ಅಂತ ಹೇಳ್ತೀವಿ ನಾವು. ಸೊ ಯಾವುದೇ ಒಂದು ವಸ್ತುವಿಗೆ ನಾನು ಉಷ್ಣವನ್ನು ಕೊಟ್ಟಾಗ ಸೊ ಆ ವಸ್ತುವಿನಲ್ಲಿ ಮೊದಲನೇದಾಗುವಂತಹ ಬದಲಾವಣೆ ಯಾವುದು? ತಾಪಮಾನದಲ್ಲಾಗುವಂತಹ ಏರಿಕೆ ಅಂತ ತೆಗೆದುಕೊಳ್ತೀವಿ. ಸೊ ಎರಡನೇದಾಗಿ ಏನಾಗುತ್ತೆ? ಆ ವಸ್ತುವಿನಲ್ಲಿ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಆ ವಸ್ತು ಏನಾಗುತ್ತೆ? ವಿಕಸನಗೊಳ್ಳುತ್ತೆ. ಸೊ ಆ ವಸ್ತು ಘನವಸ್ತು ಆಗಿರ್ಬೋದು, ದ್ರವ ವಸ್ತು ಆಗಿರ್ಬೋದು ಅಥವಾ ಅನಿಲ. ಸೊ ವಾಟ್ ಎವರ್ ಮೇ ಬಿ ದ ಆಬ್ಜೆಕ್ಟ್, ವೆದರ್ ಇಟ್ ಈಸ್ ಸಾಲಿಡ್, ಲಿಕ್ವಿಡ್ ಆರ್ ಗ್ಯಾಸಸ್, different material will get expand at different extent. So ಯಾವುದೇ ಒಂದು ವಸ್ತುಗೆ ಫಾರ್ ಎಕ್ಸಾಂಪಲ್, ಸೊ ದಿಸ್ ಈಸ್ ಒನ್ ಸಾಲಿಡ್ ಆಬ್ಜೆಕ್ಟ್. ಸೊ ಫಾರ್ ಸಾಲಿಡ್ ಆಬ್ಜೆಕ್ಟ್ ಇಫ್ ಐ ಪ್ರೊವೈಡ್ ದ 10 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್, ಒಂದು ಘನ ವಸ್ತುವಿಗೆ ನಾನು 10 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನಷ್ಟು ಹೆಚ್ಚಳ ಮಾಡಿದಾಗ ಸೊ ಈ ಘನ ವಸ್ತುವಿನಲ್ಲಿ ಒಂದಿಷ್ಟು ವಿಕಸನ ಹೊಂದುತ್ತೆ, ದ್ರವ ವಸ್ತುವಿನಲ್ಲಿ ಇನ್ನೊಂದಿಷ್ಟು ವಿಕಸನ ಹೊಂದುತ್ತೆ, ಅನಿಲ ವಸ್ತುವಿನಲ್ಲಿ ಮತ್ತೊಂದಿಷ್ಟು ವಿಕಸನ ಹೊಂದುತ್ತೆ. ಬಟ್ ಆ ವಿಕಸನ ಹೊಂದುವಿಕೆ ಸೊ ಇದು ಘನ ವಸ್ತುವಿಗೆ ಬೇರೆ ಆಗಿರುತ್ತೆ, ದ್ರವ ವಸ್ತುಗಳಲ್ಲಿ ಬೇರೆ ಆಗುತ್ತೆ, ಅನಿಲಗಳಲ್ಲಿ ಬೇರೆ ಆಗುತ್ತೆ. ಸೊ ಯಾವ ವಸ್ತುವಿಗೆ ನೀವು ಸೊ ಉಷ್ಣವನ್ನು ಕೊಟ್ಟಾಗ ಆ ವಸ್ತು ಏನಾಗುತ್ತೆ? ವಿಕಸನ ಹೊಂದುತ್ತೆ. ಸೊ ಆ ವಿಕಸನ ಹೊಂದುವಿಕೆ ಘನದಲ್ಲಿ ಬೇರೆ ಆಗುತ್ತೆ, ದ್ರವದಲ್ಲಿ ಬೇರೆ ಆಗುತ್ತೆ ಮತ್ತು ಅನಿಲಗಳಲ್ಲಿನ ವಿಕಸನ ಬೇರೆ ಆಗುತ್ತೆ. ಸೊ ನಾವು ಮೊದಲನೇದಾಗಿ ಸೊ ಘನ ವಸ್ತುವಿನಲ್ಲಾಗುವಂತಹ ವಿಕಸನಗಳ ಬಗ್ಗೆಯನ್ನು ಅಧ್ಯಯನ ಮಾಡೋಣ. ಸೊ ಅದನ್ನು ನಾವು in case of thermal properties of matter we can call that one as thermal expansion. ಅದನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? thermal expansion of solid. So let me start that. Another aspect related to thermal properties of matter, that is thermal expansion. ಥರ್ಮಲ್ ಎಕ್ಸ್ಪ್ಯಾನ್ಷನ್. ಏನಿದು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂದರೆ? ಸೊ ಯಾವುದೇ ಒಂದು ವಸ್ತುವಿಗೆ ಸೊ ನಾವು ಉಷ್ಣವನ್ನು ಕೊಟ್ಟಾಗ ಆ ವಸ್ತುವಿನ ಸೈಜ್ ಅಥವಾ ಆ ವಸ್ತುವಿನ ಗಾತ್ರದಲ್ಲಿ ಏನಾಗುತ್ತೆ? ಬದಲಾವಣೆ ಆಗುತ್ತೆ. ಆ ಗಾತ್ರದಲ್ಲಾಗುವಂತಹ ಬದಲಾವಣೆಯನ್ನು ನಾನು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಸೊ how will you define the concept of thermal expansion? ನಾನು ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅನ್ನು ಯಾವ ಥರ ವ್ಯಾಖ್ಯಾನಿಸಬಹುದು ಇಲ್ಲಿ? ಇಫ್ ದೇರ್ ಎಕ್ಸಿಸ್ಟ್
if there exist change in size of the body, if there exist change in size of the body after heating. ಯಾವುದೇ ಒಂದು ವಸ್ತುವಿಗೆ ನೀನು ಉಷ್ಣವನ್ನು ಕೊಟ್ಟಾಗ ಆ ಉಷ್ಣ ಕೊಟ್ಟಾಗ ವಸ್ತುವಿನ ಸೈಜ್ ಅಥವಾ ವಸ್ತುವಿನ ಗಾತ್ರ ಬದಲಾವಣೆ ಆದರೆ ಅದನ್ನ ನಾನೇನಂತ ಕನ್ಸಿಡರ್ ಮಾಡ್ತೀನಿ, ಥರ್ಮಲ್ ಎಕ್ಸ್ಪ್ಯಾನ್ಷನ್. ಆ ಗಾತ್ರದಲ್ಲಿ ಬದಲಾವಣೆ ಆಗೋದಕ್ಕೆ ನೀವು ಏನನ್ನ ಕೊಟ್ಟಿದ್ದೀರಿ, ಸೊ ಉಷ್ಣವನ್ನು ಕೊಟ್ಟಿದ್ದೀವಿ. ಸೊ ಅದರ ಸಲುವಾಗಿ ನಾನೇನಂತ ಕನ್ಸಿಡರ್ ಮಾಡ್ತೀನಿ, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ಇಫ್ ದೇರ್ ಎಕ್ಸಿಸ್ಟ್ ಚೇಂಜ್ ಇನ್ ಸೈಜ್ ಆಫ್ ದ ಬಾಡಿ ಆಫ್ಟರ್ ಹೀಟಿಂಗ್ is known as, ಅದಕ್ಕೆ ನಾವು ಏನಂತ ಕರಿತೀವಿ, is known as thermal expansion. is known as thermal expansion. ಸೊ ಇಲ್ಲಿ ಈ ಥರ್ಮಲ್ ಎಕ್ಸ್ಪ್ಯಾನ್ಷನ್ ನಲ್ಲಿ ಸೊ ಒಂದು ಘನವಸ್ತುವನ್ನು ಕನ್ಸಿಡರ್ ಮಾಡ್ತೀನಿ. ಸೊ ಯಾವುದೇ ಒಂದು ಘನವಸ್ತುವಿಗೆ ನಾನು ಉಷ್ಣವನ್ನು ಕೊಟ್ಟಾಗ ಆ ಘನವಸ್ತುವಿನ ಲೆಂತ್ ಅಥವಾ ಘನವಸ್ತುವಿನ ಉದ್ದದಲ್ಲಿ ಏನಾದರೂ ಬದಲಾವಣೆ ಆದರೆ ಅದನ್ನು ನಾನು ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವ ಎಕ್ಸ್ಪ್ಯಾನ್ಷನ್ ಅದು? ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಲುಕ್ ಅಟ್ ಹಿಯರ್. ಸೊ ಇಫ್ ಯು ಆರ್ ಪ್ರೊವೈಡಿಂಗ್ ದಟ್ ಹೀಟ್ ಟು ದಟ್ ಎನಿ ಆಬ್ಜೆಕ್ಟ್, ಯಾವುದೇ ಒಂದು ವಸ್ತುವಿಗೆ ನೀವು ಉಷ್ಣವನ್ನು ಕೊಟ್ಟಾಗ ಆ ವಸ್ತುವಿನ ಉದ್ದ ಬದಲಾವಣೆ ಆದರೆ, ಸೊ ಆ ವಸ್ತುವಿನ ಲೆಂತ್ ಚೇಂಜ್ ಆದರೆ, ಸೊ ನಾನು ಆ ಎಕ್ಸ್ಪ್ಯಾನ್ಷನ್ ಅನ್ನ ಏನಂತ ಕನ್ಸಿಡರ್ ಮಾಡ್ತೀನಿ, ಆ ಎಕ್ಸ್ಪ್ಯಾನ್ಷನ್ ನ ಲೀನಿಯರ್ ಎಕ್ಸ್ಪ್ಯಾನ್ಷನ್. ಲೀನಿಯರ್ ಅಂದ್ರೆ ಸರಳ ರೇಖೆ ಒಳಗೆ ಏನಾಗುತ್ತೆ ಆ ವಸ್ತುವಿನ ಎಕ್ಸ್ಪ್ಯಾನ್ಷನ್, ಆ ವಸ್ತುವಿನ ಏನಾಗುತ್ತೆ ಉದ್ದಗಳೇನಾಗುತ್ತೆ, ಉದ್ದವು ಸೊ ಬದಲಾವಣೆ ಆಗುತ್ತೆ. ಸೊ ಅದನ್ನ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ, ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಮೊದಲನೇದಾಗಿ ಏನಂತ ತಗೊಂತೀನಿ ಇಲ್ಲಿ, ಲೀನಿಯರ್ expansion. So in case of that expansion, after providing that heat, if length of the object is increases here, ಯಾವುದೇ ಒಂದು ವಸ್ತುವಿಗೆ ಉಷ್ಣವನ್ನು ಕೊಟ್ಟಾಗ ಆ ವಸ್ತುವಿನ ಲೆಂತ್ ನಲ್ಲಿ ಚೇಂಜ್ ಆದರೆ ಅದು ಲೀನಿಯರ್ ಎಕ್ಸ್ಪ್ಯಾನ್ಷನ್. ಅದೇ ತರ ಯಾವುದೇ ಒಂದು ವಸ್ತುವಿಗೆ ಉಷ್ಣವನ್ನು ಕೊಟ್ಟಾಗ ಆ ವಸ್ತುವಿನ ಏರಿಯಾ ಬದಲಾದರೆ, ಏರಿಯಾ ಅಂದ್ರೆ ಏನು ತಗೊಂತೀವಿ, ಉದ್ದ ಗುಂಡ್ಲೆ ಅಗಲ. ಸೊ ಯಾವುದೇ ಒಂದು ವಸ್ತುವಿಗೆ ನಾನು ಉಷ್ಣವನ್ನು ಕೊಟ್ಟಾಗ ಆ ವಸ್ತುವಿನ ಉದ್ದ ಮತ್ತು ಅಗಲ ಎರಡೂ ಬದಲಾವಣೆ ಆದರೆ ಅದು ಯಾವ ಎಕ್ಸ್ಪ್ಯಾನ್ಷನ್, ಏರಿಯಲ್ ಎಕ್ಸ್ಪ್ಯಾನ್ಷನ್ ಅಥವಾ ಏರಿಯಾ ಎಕ್ಸ್ಪ್ಯಾನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ತರ ಯಾವುದೇ ಒಂದು ವಸ್ತುವಿಗೆ ನಾನು ಉಷ್ಣವನ್ನು ಕೊಟ್ಟಾಗ ಆ ವಸ್ತುವಿನ ಉದ್ದ, ಅಗಲ ಮತ್ತು ಎತ್ತರ ಈ ಮೂರು ಅಂಶಗಳು ಎಕ್ಸ್ಪ್ಯಾಂಡ್ ಆದ್ರೆ, ಈ ಮೂರು ಅಂಶಗಳು ವಿಕಸನ ಹೊಂದಿದ್ರೆ ಅದನ್ನು ನಾನು ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಹಿಯರ್. ಇನ್ ಕೇಸ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್, ಸೊ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ಏನು, ಯಾವುದೇ ಒಂದು ವಸ್ತುವಿಗೆ ನಾನು ಉಷ್ಣವನ್ನು ಕೊಟ್ಟಾಗ ಆ ವಸ್ತುವಿನ ಲೆಂತ್ ಬೇರೆ ಆದರೆ, ಆ ವಸ್ತುವಿನ ಲೆಂತಿನಲ್ಲಿ ಇನ್ಕ್ರೀಸ್ ಆದರೆ ಅಂತಹ ಎಕ್ಸ್ಪ್ಯಾನ್ಷನ್ ಅನ್ನು ಏನಂತ ಕನ್ಸಿಡರ್ ಮಾಡ್ತೀವಿ, ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಸೊ ದೆನ್ ವಾಟ್ ಈಸ್ ಅಬೌಟ್ ಲೀನಿಯರ್ ಎಕ್ಸ್ಪ್ಯಾನ್ಷನ್? ಸೊ ಇಫ್ ಲೆಂತ್ ಆಫ್ ದ ಬಾಡಿ, ಸೊ ಯಾವುದೇ ಒಂದು ವಸ್ತುವಿನ ಇಫ್ ಲೆಂತ್ ಆಫ್ ದ ಬಾಡಿ ಈಸ್ ಇನ್ಕ್ರೀಸ್ ಅಂದ್ರೆ ಏನು, ಹೆಚ್ಚಾಗುವುದು. ಇಫ್ ಲೆಂತ್ ಆಫ್ ದ ಬಾಡಿ ಈಸ್ ಇನ್ಕ್ರೀಸ್ ಆಫ್ಟರ್ ಪ್ರೊವೈಡಿಂಗ್ ಹೀಟ್, ಸೊ ಆಫ್ಟರ್ ಪ್ರೊವೈಡಿಂಗ್ ಹೀಟ್ is known as linear expansion. ಏನಿಲ್ಲಿ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂದ್ರೆ, ಸೊ ಯಾವುದೇ ಒಂದು ವಸ್ತುವಿನ ಉದ್ದದಲ್ಲಿ ಏನಾಗಬೇಕು, ಇನ್ಕ್ರೀಸ್ ಆಗಬೇಕು, ಉದ್ದದಲ್ಲಿ ಆಗುವಂತಹ ಬದಲಾವಣೆ. ಸೊ ಯಾವಾಗ ವಸ್ತುವಿನ ಉದ್ದದಲ್ಲಿ ಬದಲಾವಣೆ ಆಗುತ್ತೆ, ಯಾವಾಗ ನೀವು ಆ ವಸ್ತುವಿಗೆ ಹೀಟ್ ಅನ್ನ ಪ್ರೊವೈಡ್ ಮಾಡ್ತೀರಿ, ಆವಾಗ ವಸ್ತುವಿನ ಉದ್ದದಲ್ಲಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಅಂತಹ ಎಕ್ಸ್ಪ್ಯಾನ್ಷನ್, ಅಂತಹ ವಿಕಸನವನ್ನ ಏನಂತ ಕನ್ಸಿಡರ್ ಮಾಡ್ತೀವಿ, ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ, ರೈಟ್? ಸೊ ಅಬೌಟ್ ದಿಸ್ ಲೀನಿಯರ್ ಎಕ್ಸ್ಪ್ಯಾನ್ಷನ್, ಸೊ ಐ ವಾಂಟ್ ಟು ಗೆಟ್ ದಟ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ಈ ಲೀನಿಯರ್ ಎಕ್ಸ್ಪ್ಯಾನ್ಷನ್ಸ್ಗೆ ನಾನು ಒಂದು ಮ್ಯಾಥಮೆಟಿಕ್ಸ್ ರೂಪವನ್ನು ಕೊಡಬೇಕು ಇಲ್ಲಿ. ಸೊ ಫಾರ್ ಎಕ್ಸಾಂಪಲ್, ಸೊ ಐ ವಿಲ್ ಟೇಕ್ ದಟ್ ಒನ್ ಮೆಟಾಲಿಕ್ ರಾಡ್, ಒಂದು ಮೆಟಾಲಿಕ್ ರಾಡ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಇನಿಷಿಯಲಿ ಲೆಂತ್ ಆಫ್ ದಿಸ್ ಮೆಟಾಲಿಕ್ ರಾಡ್ ಈಸ್ ಎಲ್. ಈ ಮೆಟಾಲಿಕ್ ರಾಡಿನ ಲೆಂತ್ ಏನಂತ ಕನ್ಸಿಡರ್ ಮಾಡ್ತೀನಿ, ಲೆಂತ್ ಎಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಟೆಂಪರೇಚರ್ ಟಿ ಅಮೌಂಟ್ ಆಫ್ ಟೆಂಪರೇಚರ್ ಇದ್ದಾಗ, ಫಾರ್ ಎಕ್ಸಾಂಪಲ್
length of the metallic rod is 5 centimeter at temperature 30 degree Celsius. ಈ ಮೆಟಾಲಿಕ್ ರಾಡಿನ ಲೆಂತ್ ಎಷ್ಟಿದೆ 5 ಸೆಂಟಿಮೀಟರ್ ಇದೆ. ಯಾವ ಟೆಂಪರೇಚರ್ನಲ್ಲಿ 5 ಸೆಂಟಿಮೀಟರ್ ಇದೆ 30 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇದರ ಲೆಂತ್ ಏನಿದೆ ಸೊ 5 ಸೆಂಟಿಮೀಟರ್ ಇದೆ. ಸೊ ನಾನಿವಾಗ ಈ ಮೆಟಾಲಿಕ್ ರಾಡಿಗೆ ಟೆಂಪ್ರೇಚರ್ನ ಪ್ರೊವೈಡ್ ಮಾಡ್ತೀನಿ, ಮೀನ್ಸ್ ಹೀಟನ್ನು ಪ್ರೊವೈಡ್ ಮಾಡ್ತೀನಿ. ಸೊ ಹೀಟನ್ನು ಪ್ರೊವೈಡ್ ಮಾಡಿದ ತಕ್ಷಣ ಏನಾಗುತ್ತೆ, ಈ ಮೆಟಾಲಿಕ್ ರಾಡಿನ ಲೆಂತ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಸೊ ಇನ್ಕ್ರೀಸ್ ಇನ್ ಲೆಂತ್, ಸೊ ಹೆಚ್ಚಾಗಿರುವಂತಹ ಲೆಂತ್ ರೀ. ಸೊ ಇನ್ಕ್ರೀಸ್ ಇನ್ ಲೆಂತ್ ಏನಂತ ಕನ್ಸಿಡರ್ ಮಾಡ್ತೀನಿ, ಸೊ ದಟ್ ಈಸ್ ಎಲ್ ಪ್ಲಸ್ ಆಫ್ ಡೆಲ್ಟಾ ಎಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇನ್ಕ್ರೀಸ್ ಇನ್ ಲೆಂತ್ ಏನಂತ ಕನ್ಸಿಡರ್ ಮಾಡ್ತೀನಿ, ಎಲ್ ಪ್ಲಸ್ ಆಫ್ ಡೆಲ್ಟಾ ಎಲ್. ಫಾರ್ ಎಕ್ಸಾಂಪಲ್ ಇದನ್ನ ಟೆಂಪ್ರೇಚರ್ T1 ಅಂತ ತಗೋರಿ, ಇದನ್ನ ಟೆಂಪ್ರೇಚರ್ T2 ಅಂತ ತಗೊತೀನಿ. ಸೊ ಎಲ್ ಪ್ಲಸ್ ಆಫ್ ಡೆಲ್ಟಾ ಎಲ್, ಇನಿಷಿಯಲ್ ಲೆಂತ್ ಎಷ್ಟಿದೆ 5 ಸೆಂಟಿಮೀಟರ್ ಇದೆ. ಯಾವ ಟೆಂಪ್ರೇಚರ್ಗೆ 30 ಡಿಗ್ರಿ ಸೆಲ್ಸಿಯಸ್. ಇವಾಗ ನಾನು ಟೆಂಪ್ರೇಚರ್ ಹೀಟನ್ನು ಪ್ರೊವೈಡ್ ಮಾಡ್ತಿದ್ದೀನಿ ಅಂದಮೇಲೆ ಈ ಮೆಟಾಲಿಕ್ ರಾಡಿನ ಟೆಂಪ್ರೇಚರ್ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಸೊ ಟೆಂಪ್ರೇಚರ್ ಇವಾಗ 100 ಡಿಗ್ರಿ ಸೆಲ್ಸಿಯಸ್ ಆಯ್ತು ಅಂತ ಅನ್ಕೋರಿ. ಸೊ ಟೆಂಪ್ರೇಚರ್ ಆಫ್ ದ ಮೆಟಾಲಿಕ್ ರಾಡ್ ಈಸ್ 100 ಡಿಗ್ರಿ ಸೆಲ್ಸಿಯಸ್ ನಾವು. ಸೊ ಈ ಮೆಟಾಲಿಕ್ ರಾಡಿನ ಟೆಂಪ್ರೇಚರ್ ಏನಾಯ್ತು 100 ಡಿಗ್ರಿ ಸೆಲ್ಸಿಯಸ್. ಯಾವಾಗ ಟೆಂಪ್ರೇಚರ್ ಜಾಸ್ತಿ ಆಯಿತು ಅವಾಗ ಮೆಟೀರಿಯಲ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಮೆಟೀರಿಯಲ್ ಎಕ್ಸ್ಪ್ಯಾಂಡ್ ಆದರೆ, ಸೊ ಫಾರ್ ಎಕ್ಸಾಂಪಲ್ ಇದ್ರ ಲೆಂತ್ ಏನಂತ ತಗೊಂತೀನಿ, ಟೋಟಲ್ 8 ಸೆಂಟಿಮೀಟರ್ ಲೆಂತ್ ಆಯಿತು. 5 ಸೆಂಟಿಮೀಟರ್ ಇದ್ದಂತಹ ಮೆಟಾಲಿಕ್ ರಾಡ್ಗೆ ನಾನು ಇಲ್ಲಿ ಹೀಟ್ ಪ್ರೊವೈಡ್ ಮಾಡಿದ ತಕ್ಷಣ ಇದ್ರ ಲೆಂತ್ ಎಷ್ಟಾಯಿತು 8 ಸೆಂಟಿಮೀಟರ್ ಆಯಿತು. ಹಾಗಂದ್ರೆ ಎಷ್ಟು ಲೆಂತ್ ಇನ್ಕ್ರೀಸ್ ಆಯ್ತು ಇಲ್ಲಿ. ಸೊ ಹೌ ಮಚ್ ಲೆಂತ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಹಿಯರ್. ಸೊ ಎಲ್ ಪ್ಲಸ್ ಆಫ್ ಡೆಲ್ಟಾ ಎಲ್ ಮೈನಸ್ ಆಫ್ ಎಲ್ ಹಿಯರ್. ಸೊ ಎಲ್ ಪ್ಲಸ್ ಆಫ್ ಡೆಲ್ಟಾ ಎಲ್ ಮೈನಸ್ ಆಫ್ ಎಲ್. ಸೊ ಎಲ್ ಪ್ಲಸ್ ಆಫ್ ಡೆಲ್ಟಾ ಎಲ್ ವ್ಯಾಲ್ಯೂ ಎಷ್ಟಿದೆ 8 ಮೈನಸ್ ಆಫ್ ಎಲ್ ವ್ಯಾಲ್ಯೂ ಎಷ್ಟಿದೆ 5. So then how much length is increase here? So 3 centimeter. ಎಷ್ಟು ಲೆಂತ್ ಇನ್ಕ್ರೀಸ್ ಆಯ್ತು ಇಲ್ಲಿ 3 ಸೆಂಟಿಮೀಟರ್ ನಷ್ಟು ಲೆಂತ್ ಇನ್ಕ್ರೀಸ್ ಆಯ್ತು. ಸೊ ಇದರ ಅರ್ಥ ಏನು, ಯಾವುದೇ ಒಂದು ವಸ್ತುವಿಗೆ ನೀವು ಉಷ್ಣವನ್ನು ಕೊಟ್ಟಾಗ ಆ ವಸ್ತುವಿನಲ್ಲಿ ಉಂಟಾಗುವ ಬದಲಾವಣೆಗೆ ನಾನೇನಂತ ಕನ್ಸಿಡರ್ ಮಾಡ್ತೀನಿ, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ಈ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಲ್ಲಿ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂದ್ರೆ ಯಾವುದೇ ಒಂದು ವಸ್ತುವಿಗೆ నేను ಉಷ್ಣವನ್ನು ಕೊಟ್ಟಾಗ ಆ ವಸ್ತುವಿನ ಉದ್ದದಲ್ಲಿ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಸೊ ಉದ್ದದಲ್ಲಾಗುವಂತಹ ಬದಲಾವಣೆಯನ್ನ ನಾನು ಇಲ್ಲಿ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈ ಲೀನಿಯರ್ ಎಕ್ಸ್ಪ್ಯಾನ್ಷನ್ ನಲ್ಲಿ ನಾನು ಇದಕ್ಕೊಂದು ಮ್ಯಾಥಮೆಟಿಕ್ಸ್ ಫಾರ್ಮುಲಾನ ಪ್ರೊವೈಡ್ ಮಾಡಬೇಕು. ಸೊ ಇಲ್ಲಿ ಲೆಂತ್ ಏನಾಯ್ತು, ಆ ವಸ್ತುವಿನ ಲೆಂತ್ ಜಾಸ್ತಿ ಆಯಿತು. ಆ ಲೆಂತ್ ಜಾಸ್ತಿ ಆಗೋದು ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇನ್ಕ್ರೀಸ್ ಇನ್ ಲೆಂತ್ ಆಫ್ ದ ಬಾಡಿ ಈಸ್ ಡಿಪೆಂಡ್ಸ್ ಆನ್, increase in length of the body depends on. ಸೊ ಇದರ ಅರ್ಥ ಏನು, ಈ ವಸ್ತುವಿನ ಲೆಂತ್ ಏನಾಯ್ತು, ಇನ್ಕ್ರೀಸ್ ಆಯ್ತು. ಈ ಇನ್ಕ್ರೀಸ್ ಆಗುವಂತಹ ಲೆಂತ್ ಯಾವುದರ ಮೇಲೆ ಡಿಪೆಂಡೆಂಟ್ ಆಗಿದೆ, ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇನ್ಕ್ರೀಸ್ ಇನ್ ಲೆಂತ್ ಆಫ್ ದ ಬಾಡಿ ಇಸ್ ಡಿಪೆಂಡ್ಸ್ ಆನ್, ಮೊದಲನೇದಾಗಿ ಇದು ಯಾವುದರ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂದ್ರೆ, ಸೊ ಮೊದಲು ಇನ್ಕ್ರೀಸ್ ಮೀನ್ಸ್ ಹೀಟನ್ನ ಪ್ರೊವೈಡ್ ಮಾಡೋದಕ್ಕಿಂತ ಮೊದಲು ಈ ವಸ್ತುವಿನ ಟೆಂಪರೇಚರ್ ಏನಿದೆ ಅಥವಾ ಈ ವಸ್ತುವಿನ ಲೆಂತ್ ಏನಿದೆ ಅದರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಇನ್ಕ್ರೀಸ್ ಇನ್ ಲೆಂತ್ ಆಫ್ ದ ಬಾಡಿ ಇಸ್ ಡಿಪೆಂಡ್ಸ್ ಆನ್, ಈ ಮೊದಲನೇದಾಗಿ ಯಾವುದರ ಮೇಲೆ ಡಿಪೆಂಡೆಂಟ್ ಆಗಿದೆ, ಒರಿಜಿನಲ್ ಲೆಂತ್. ಯಾವುದರ ಮೇಲೆ ಡಿಪೆಂಡೆಂಟ್ ಆಗಿದೆ, ಒರಿಜಿನಲ್ ಲೆಂತ್ ಆಫ್ ದ ಬಾಡಿ. ಸೊ ಇನ್ಕ್ರೀಸ್ ಇನ್ ಲೆಂತ್ ಆಫ್ ದ ಬಾಡಿ ಇಸ್ ಡಿಪೆಂಡ್ಸ್ ಆನ್ ಒರಿಜಿನಲ್ ಲೆಂತ್ ಆಫ್ ದ ಬಾಡಿ. ದೆನ್ ಒರಿಜಿನಲ್ ಲೆಂತ್ ಆಫ್ ದ ಬಾಡಿ ಅಂದ್ರೆ ಜನರಲ್ ವ್ಯಾಲ್ಯೂ ಏನಂತ ತಗೊಂಡಿ ನಾನಿಲ್ಲಿ ಎಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಸೊ ಅದೇ ತರ ಸೊ ಎರಡನೇದಾಗಿ ಸೊ ಇನ್ಕ್ರೀಸ್ ಇನ್ ಲೆಂತ್ ಆಫ್ ದ ಬಾಡಿ. ಸೊ ಆ ವಸ್ತುವಿನ ಲೆಂತ್ ಇನ್ಕ್ರೀಸ್ ಆಯ್ತು ಅಂದಮೇಲೆ ಆ ಇನ್ಕ್ರೀಸ್ ಆಗುವಂತಹ ಲೆಂತ್ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ, ಮೊದಲು ಆ ವಸ್ತುವಿನ ಲೆಂತ್ ಏನಿತ್ತು ಅದರ ಮೇಲೆ ಡಿಪೆಂಡೆಂಟ್ ಆಗಿದೆ. ಎರಡನೇದಾಗಿ ರೈಸ್ ಇನ್ ಟೆಂಪರೇಚರ್. ರೈಸ್ ಇನ್ ಟೆಂಪರೇಚರ್ ಅಂದ್ರೆ ನಾನೇನಂತ ಎಕ್ಸಾಂಪಲ್ ಕೊಟ್ಟೆ ಇಲ್ಲಿ, ಮೊದಲು 30 ಡಿಗ್ರಿ ಸೆಲ್ಸಿಯಸ್ ಇದೆ ಮೆಟಾಲಿಕ್ ರಾಡಿನ ಟೆಂಪರೇಚರ್. ನೀವು ಹೀಟನ್ನು ಪ್ರೊವೈಡ್ ಮಾಡಿದ ತಕ್ಷಣ ಸೊ ಅದರ ಟೆಂಪರೇಚರ್ ಎಷ್ಟಾಯ್ತು 100 ಡಿಗ್ರಿ ಸೆಲ್ಸಿಯಸ್ ಆಯ್ತು. ಹಂಗಂದ್ರೆ ಮೆಟಾಲಿಕ್ ರಾಡಿನ ಟೆಂಪರೇಚರ್ ಎಷ್ಟು ಇನ್ಕ್ರೀಸ್ ಆದಂಗೆ ಆಯ್ತು, ಎಷ್ಟು ಟೆಂಪರೇಚರ್ ಜಾಸ್ತಿ ಆಯ್ತು. ಇನಿಷಿಯಲಿ 100 ಇದೆ, ಇನಿಷಿಯಲಿ 30 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಆಮೇಲೆ ಇದ್ರ ಟೆಂಪರೇಚರ್ ಎಷ್ಟಾಯ್ತು 100 ಡಿಗ್ರಿ ಸೆಲ್ಸಿಯಸ್ ಆಯ್ತು. ಹಂಗಂದ್ರೆ ಸೊ ಎಷ್ಟು ಟೆಂಪರೇಚರ್ ಇನ್ಕ್ರೀಸ್ ಆಯ್ತು ಇಲ್ಲಿ, ಇನ್ಕ್ರೀಸ್ ಇನ್ ಟೆಂಪರೇಚರ್ ಮೀನ್ಸ್ ಡೆಲ್ಟಾ ಟಿ. ಸೊ ಡೆಲ್ಟಾ ಆಫ್ ಟಿ ಇಸ್ ಈಕ್ವಲ್ ಟು ಏನಂತ ತಗೋಬೇಕು, ಫೈನಲ್ ಟೆಂಪರೇಚರ್ ಮೈನಸ್ ಇನಿಷಿಯಲ್. ಫೈನಲ್ ಈ ಬಾಡಿ ಟೆಂಪರೇಚರ್ ಎಷ್ಟಿದೆ
100 ಡಿಗ್ರಿ ಸೆಲ್ಸಿಯಸ್ ಇದೆ. ಇನಿಷಿಯಲ್ ಎಷ್ಟಿತ್ತು? 30 ಡಿಗ್ರಿ ಸೆಲ್ಸಿಯಸ್ ಇತ್ತು. ಸೊ ಏನಾಯ್ತು ಇಲ್ಲಿ? ರೈಸ್ ಇನ್ ಟೆಂಪ್ರೇಚರ್ ಈಸ್ 70 ಡಿಗ್ರಿ ಸೆಲ್ಸಿಯಸ್. ಸೊ ಯಾವ ವಸ್ತುವಿಗೆ ನೀವು ಹೀಟನ್ನು ಪ್ರೊವೈಡ್ ಮಾಡಿದಿರಿ, ಆ ಹೀಟನ್ನು ಪ್ರೊವೈಡ್ ಮಾಡಿದ ತಕ್ಷಣ ಏನಾಗುತ್ತೆ? ಸೊ ಆ ವಸ್ತು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅದ್ರ ಮೇಲೆ ನಾನು ಏನಂತ ಡಿಸೈಡ್ ಮಾಡ್ಬೋದು ಇಲ್ಲಿ? ಒಂದು ವಸ್ತುವಿನ ಲೆಂತ್ ಬದಲಾಗಬೇಕಾದ್ರೆ ಆ ವಸ್ತುಗಳ ಟೆಂಪ್ರೇಚರ್ಗಳ ಮೇಲೆ ಏನಾಗುತ್ತೆ? ಡಿಪೆಂಡೆಂಟ್ ಆಗಿರುತ್ತೆ. ಸೊ ಎರಡನೇದಾಗಿ ಯಾವ ಫ್ಯಾಕ್ಟರ್ಗಳ ಮೇಲೆ ಡಿಪೆಂಡೆಂಟ್ ಆಗಿದೆ? ರೈಸ್ ಇನ್ temperature. So second thing is rise in temperature. So look at here, increase in length of the body is depends on. So increase in length ಅಂದ್ರೆ ಏನಿಲ್ಲಿ? ಡೆಲ್ಟಾ ಎಲ್ ಅಂತ ತಗೋಬಹುದು. ಡೆಲ್ಟಾ ಎಲ್. ಸೊ ಇನ್ಕ್ರೀಸ್ ಇನ್ ಲೆಂತ್ ಅಂದ್ರೆ ಏನು? ಡೆಲ್ಟಾ. ಸೊ ದಟ್ ಈಸ್ ನಾಮಿನ್ಕ್ಲೇಚರ್. ಸೊ ಡೆಲ್ಟಾ ಅಂದ್ರೆ ಏನು ತಗೋಬೇಕು? ಡಿಫರೆನ್ಸ್ ಅಂತ ತಗೊಂಡು. ಡೆಲ್ಟಾ ಆಫ್ ಟಿ ಅಂದ್ರೆ ಏನು? ಫೈನಲ್ ಟೆಂಪರೇಚರ್ ಮೈನಸ್ ಇನಿಷಿಯಲ್ ಟೆಂಪರೇಚರ್. ಡೆಲ್ಟಾ ಎಲ್ ಅಂದ್ರೆ ಏನು? ಫೈನಲ್ ಲೆಂತ್ ಮೈನಸ್ ಆಫ್ ಇನಿಷಿಯಲ್ ಲೆಂತ್. ಆ ಥರ. ಸೊ ಇನ್ಕ್ರೀಸ್ ಇನ್ ಲೆಂತ್ ಈಸ್ ಡಿಪೆಂಡ್ಸ್ ಆನ್. ಡೆಲ್ಟಾ ಎಲ್ ಅಂದ್ರೇನು? ಇನ್ಕ್ರೀಸ್ ಇನ್ ಲೆಂತ್. ಇದು ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ? ಪ್ರಪೋರ್ಷನಾಲಿಟಿ. ಸೊ ಅನುಪಾತ ಅಂತ ಕರಿತೀವಿ ನಾವು. ಸೊ ಇನ್ಕ್ರೀಸ್ ಇನ್ ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫಸ್ಟ್ ಒನ್ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ? ಒರಿಜಿನಲ್ ಲೆಂತ್. ಒರಿಜಿನಲ್ ಲೆಂತ್ ಅಂದ್ರೆ ಏನು? ಎಲ್ ಅಂತ ತಗೋಬಹುದು. ಆಮೇಲೆ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ? ರೈಸ್ ಇನ್ ಟೆಂಪರೇಚರ್. ರೈಸ್ ಇನ್ ಟೆಂಪರೇಚರ್ ಅಂದ್ರೆ ಏನನ್ನ ಕನ್ಸಿಡರ್ ಮಾಡಿದ್ದೀನಿ? ಡೆಲ್ಟಾ ಆಫ್ ಟಿ ಹಿಯರ್ ಇಂಟು ಡೆಲ್ಟಾ ಆಫ್ ಟಿ. ಸೊ ಇಲ್ಲಿ ನೋಡ್ರಿ, ಸೊ ಇನ್ಕ್ರೀಸ್ ಇನ್ ಲೆಂತ್ ಆಫ್ ದ ಬಾಡಿ ಇಸ್ ಡಿಪೆಂಡ್ಸ್ ಆನ್. ಸೊ ಒಂದು ವಸ್ತುವಿನ ಲೆಂತ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಸೊ ಇನ್ಕ್ರೀಸ್ ಇನ್ ಲೆಂತ್ ನ ಯಾವ ಲೆಟರ್ ಇಂದ ತಗೊಂಡಿದ್ದೀನಿ ನಾನು? ಡೆಲ್ಟಾ ಎಲ್ ಅನ್ನೋ ಲೆಟರ್ ಇಂದ ತಗೊಂಡಿದ್ದೀನಿ. ಈ ಡೆಲ್ಟಾ ಎಲ್ ಯಾವ್ದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ? ಒರಿಜಿನಲ್ ಲೆಂತ್ ಮೇಲೆ ಡಿಪೆಂಡೆಂಟ್ ಆಗಿದೆ ಮತ್ತು ರೈಸ್ ಇನ್ ಟೆಂಪರೇಚರ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಡೆಲ್ಟಾ ಎಲ್ ಈಸ್ ಈಕ್ವಲ್ ಟು, ಸೊ ಈ ಪ್ರಪೋರ್ಷನಾಲಿಟಿ ಸೈನ್ ಅನ್ನ ತೆಗಿತೀನಿ ನಾನು. ಇಲ್ಲೇನಂತ ತಗೋಬೇಕು? ಈ ಪ್ರಪೋರ್ಷನಾಲಿಟಿ ಅನುಪಾತದ ಸಿಗ್ನಲ್ ಅನ್ನ ತೆಗೆದು ನಾನು ಏನಂತ ತಗೊಂತೀನಿ? ಡೆಲ್ಟಾ ಆಫ್ ಎಲ್ ಈಸ್ ಈಕ್ವಲ್ ಟು. ಸೊ ಪ್ರಪೋರ್ಷನಾಲಿಟಿ ಸೈನ್ ಬದಲಿ ಏನು ತಗೊಂತೀನಿ ನಾನು? ಈಕ್ವಲ್ ಟು ಸೈನ್ ಅಂತ ತಗೊಂತೀನಿ. ಡೆಲ್ಟಾ ಆಫ್ ಎಲ್ ಈಸ್ ಈಕ್ವಲ್ ಟು, ಈ ಪ್ರಪೋರ್ಷನಾಲಿಟಿ ಸೈನ್ ಬದಲಿ ನಾನೊಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಂತ ತಗೋತೀನಿ. ಸೊ ದಟ್ ಈಸ್ ಅಲ್ಫಾ. ಡೆಲ್ಟಾ ಆಫ್ ಎಲ್ ಈಸ್ ಈಕ್ವಲ್ ಟು ಅಲ್ಫಾ ಇಂಟು ಎಲ್ ಇಂಟು ಡೆಲ್ಟಾ ಆಫ್ ಟಿ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ ಹಿಯರ್. ಸೊ ಇಲ್ಲೇನಂತ ತಗೊಂತೀನಿ? ಅನುಪಾತ ಇದು. ಸೊ ಈ ಸಿಂಬಾಲ್ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಇನ್ಕ್ರೀಸ್ ಇನ್ ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ? ಇನ್ಕ್ರೀಸ್ ಇನ್ ಲೆಂತ್ ಒರಿಜಿನಲ್ ಲೆಂತ್ ಮತ್ತು ರೈಸ್ ಇನ್ ಟೆಂಪರೇಚರ್ ಮೇಲೆ ಅವಲಂಬಿತವಾಗಿದೆ. ಮತ್ತು ಎರಡನೇದಾಗಿ ಸೊ ಇದನ್ನೇನಂತ ಕನ್ಸಿಡರ್ ಮಾಡ್ತೀನಿ? ಈ ಸಿಂಬಾಲ್ ಅನ್ನ ತೆಗಿತೀನಿ. ಸೊ ಪ್ರಪೋರ್ಷನಾಲಿಟಿ ಸಿಂಬಾಲ್ ನ ತೆಗೆದು ನಾನು ಏನಂತ ಬರಿತೀನಿ? ಈಕ್ವಲ್ ಟು ಸೈನ್ ನ ಬರಿತೀನಿ. ಸೊ ಈಕ್ವಲ್ ಟು ಸೈನ್ ಬರೆದ ಮೇಲೆ ಇದನ್ನ ಅಲ್ಫಾ ಅಂತ ರೀಡ್ ಮಾಡ್ತೀನಿ. ಸೊ ಈ ಸಿಂಬಾಲ್ ಏನಂತ ತಗೊಂತೀನಿ? ಅಲ್ಫಾ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಡೆಲ್ಟಾ ಆಫ್ ಎಲ್ ಇಸ್ ಈಕ್ವಲ್ ಟು ಅಲ್ಫಾ ಇಂಟು ಎಲ್ ಇಂಟು ಡೆಲ್ಟಾ ಆಫ್ ಟಿ. ಸೊ ಈ ಅಲ್ಫಾನ ಏನಂತ ಕನ್ಸಿಡರ್ ಮಾಡಬೇಕು? ಸೊ ಫಾರ್ಮುಲಾ ಈ ಎಲ್ ಇಂಟು ಡೆಲ್ಟಾ ಆಫ್ ಟಿ ಡಿನಾಮಿನೇಟರ್. ಸೊ ಲೆಫ್ಟ್ ಸೈಡ್ ನಲ್ಲಿ ತಗೊಂಡೇನಂತ ಬರ್ತೈತಿ? ಡೆಲ್ಟಾ ಆಫ್ ಎಲ್ ಇಸ್ ಈಕ್ವಲ್ ಟು ಅಲ್ಫಾ ಇಸ್ ಈಕ್ವಲ್ ಟು ಡೆಲ್ಟಾ ಆಫ್ ಎಲ್ ಡಿವೈಡೆಡ್ ಬೈ ಎಲ್ ಇಂಟು ಡೆಲ್ಟಾ ಆಫ್ ಟಿ. ಸೊ ಏನಂತ ತಗೊಂತೀನಿ ಫಾರ್ಮುಲಾ ಇಲ್ಲಿ? ಅಲ್ಫಾ ಈಸ್ ಈಕ್ವಲ್ ಟು ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಇಂಟು ಡೆಲ್ಟಾ ಟಿ. ಸೊ ಇಲ್ಲಿ ನೋಡ್ರಿ, ಡೆಲ್ಟಾ ಎಲ್ ಅಂದ್ರೆ ಏನಿಲ್ಲಿ? ಇನ್ಕ್ರೀಸ್ ಇನ್ ಲೆಂತ್. ಇನ್ಕ್ರೀಸ್ ಇನ್ ಲೆಂತ್. ಸೊ ಎಲ್ ಅಂದ್ರೆ ಏನಿಲ್ಲಿ? ಒರಿಜಿನಲ್ ಲೆಂತ್. ಎಲ್ ಅಂದ್ರೆ ಅಂತ ಕನ್ಸಿಡರ್ ಮಾಡ್ತೀನಿ ಇಲ್ಲಿ? ಎಲ್ ಅಂದ್ರೆ ಒರಿಜಿನಲ್ ಲೆಂತ್. ಡೆಲ್ಟಾ ಟಿ ಅಂದ್ರೆ ಏನಿಲ್ಲಿ? ರೈಸ್ ಇನ್ ಟೆಂಪರೇಚರ್ ಆರ್ ಇನ್ಕ್ರೀಸ್ ಇನ್ ಟೆಂಪರೇಚರ್? ರೈಸ್ ಇನ್ ಟೆಂಪರೇಚರ್. ಇಲ್ಲಿ ಅಲ್ಫಾ ಅಂದ್ರೆ ಏನಂತ ಕನ್ಸಿಡರ್ ಮಾಡ್ತೀನಿ? ಅಲ್ಫಾ ಅಂದ್ರೆ ಕೋಎಫಿಸಿಯೆಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್. ರಿಮೆಂಬರ್ ದ ವರ್ಡ್ ಹಿಯರ್. ಅಲ್ಫಾ ಏನನ್ನ ರಿಪ್ರೆಸೆಂಟ್ ಮಾಡುತ್ತೆ? ಅಲ್ಫಾ ರಿಪ್ರೆಸೆಂಟ್ಸ್ ದಟ್ ಕೋಎಫಿಸಿಯೆಂಟ್. ಕೋಎಫಿಸಿಯೆಂಟ್ ಅಂದ್ರೆ ಕನ್ನಡದೊಳಗೆ ಗುಣಾಂಕ ಅಂತ ಕರಿತೀವಿ. ಸೊ ಅಲ್ಫಾ ರಿಪ್ರೆಸೆಂಟ್ಸ್ ದಟ್ ಕೋಎಫಿಸಿಯೆಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್. ಸೊ ಇದರ ಅರ್ಥ ಏನು? ಸೊ ಯಾವುದೇ ಒಂದು ವಸ್ತುವಿಗೆ ನಾನು ಉಷ್ಣವನ್ನು ಕೊಟ್ಟಾಗ ಸೊ ಆ ವಸ್ತುವಿನ ಲೆಂತ್ ಏನಾಗುತ್ತೆ? ಬದಲಾವಣೆ ಆಗುತ್ತೆ. ಸೊ ಆ ಲೆಂತ್ ಬದಲಾವಣೆ ಯಾವುದ್ರ ಮೇಲೆ ಅವಲಂಬಿತವಾಗಿರುತ್ತೆ ಅಂದ್ರೆ ಆ ವಸ್ತುವಿನ ಲೆಂತ್ ಏನಾಗಿರುತ್ತೆ? ಸೊ ಉಷ್ಣವನ್ನು ಕೊಡೋಕ್ಕಿಂತ ಮೊದಲು. ಸೊ ಅದರ ಅರ್ಥ ಒರಿಜಿನಲ್ ಲೆಂತ್. ಸೊ ಮತ್ತೆ ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ? ರೈಸ್ ಇನ್ ಟೆಂಪರೇಚರ್. ಎಷ್ಟು ತಾಪಮಾನ ಏರಿಕೆ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಡೆಲ್ಟಾ ಎಲ್ ಇಸ್ ಪ್ರಪೋರ್ಷನಲ್ ಟು ಎಲ್ ಇಂಟು ಡೆಲ್ಟಾ ಟಿ. ಸೊ ಈ ಪ್ರಪೋರ್ಷನಾಲಿಟಿ ಸೈನ್ ನ ತೆಗೆದು ನಾನು ಏನಂತ ಬರಿತೀನಿ? ಈಕ್ವಲ್ ಟು ಸೈನ್ ನ ಬರಿತೀನಿ. ಸೊ ಈಕ್ವಲ್ ಟು ಸೈನ್ ನ ಬರೆದ್ರೆ ಸೊ ಇದೊಂದು ಕಾನ್ಸ್ಟಂಟ್ ಟರ್ಮ್. ಸೊ ಆಲ್ಫಾ ಅಂದ್ರೆ ಏನಿಲ್ಲಿ? ಕೋ ಎಫಿಸಿಯೆಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್. ಸೊ ಏನಕ್ಕೆ ನಾನು ಕಾನ್ಸ್ಟಂಟ್ ಟರ್ಮ್ ನ ತಗೋಬೇಕು?
ಸೊ ಆ ಕಾನ್ಸ್ಟೆಂಟ್ ಟರ್ಮ್ ಏನು ರಿಪ್ರೆಸೆಂಟ್ ಮಾಡುತ್ತಂದ್ರೆ, ಸೊ ಈ ಎಕ್ಸ್ಪ್ಯಾಂಡ್ ಆಗೋದು ಎಲ್ಲ ವಸ್ತುಗಳು ಸೇಮ್ ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಸೊ ಸಾಲಿಡ್ನಲ್ಲಿ ನಾನು ಏನು ತಗೊತೀನಿ, ಗೋಲ್ಡ್ ಕನ್ಸಿಡರ್ ಮಾಡ್ತೀನಿ, ಸಿಲ್ವರ್ ಕನ್ಸಿಡರ್ ಮಾಡ್ತೀನಿ, ಕಾಪರ್ ವೈರ್ ಕನ್ಸಿಡರ್ ಮಾಡ್ತೀನಿ, ಯಾವುದೋ ಒಂದು ಡಿಫ್ರೆಂಟ್ ವೈರ್ಸನ್ನು ಕನ್ಸಿಡರ್ ಮಾಡ್ತೀನಿ. ಸೊ ದೀಸ್ ಡಿಫ್ರೆಂಟ್ ವೈರ್ಸ್ ವಿಲ್ ಗೆಟ್ ಎಕ್ಸ್ಪ್ಯಾಂಡ್ ಅಟ್ ಡಿಫ್ರೆಂಟ್ ರೇಟ್. ಸೊ ಬೇರೆ ಬೇರೆ ಘನ ವಸ್ತುಗಳೇನಾಗುತ್ತೆ, ಬೇರೆ ಬೇರೆ ಆಗಿ ಏನಾಗುತ್ತೆ, ವಿಕಸನ ಹೊಂದುತ್ತೆ. ಸೊ ಎಲ್ಲ ಘನ ವಸ್ತುಗಳು ಒಂದೇ ರೀತಿಯಾದಂತಹ ವಿಕಸನವನ್ನು ತೋರಿಸೋದಿಲ್ಲ. ಸೊ ಒಂದೇ ರೀತಿಯಾದಂತಹ ಎಕ್ಸ್ಪ್ಯಾನ್ಷನ್ಸ್ ಅನ್ನ ತೋರಿಸೋದಿಲ್ಲ. ಸೊ ಆಲ್ಫಾ ಏನ್ ರಿಪ್ರೆಸೆಂಟ್ ಮಾಡುತ್ತಂದ್ರೆ coefficient of linear expansion. So that coefficient of linear expansion is different for different material. alpha ಗೆ ಇದ್ರ ಮೀನ್ಸ್ ಕಾಪರ್ ವೈರ್ಗೆ ಈ ಆಲ್ಫಾ ವ್ಯಾಲ್ಯೂ ಡಿಫ್ರೆಂಟ್ ಆಗಿರುತ್ತೆ, ಗೋಲ್ಡ್ ಮಟೀರಿಯಲ್ಗೆ ಈ ಆಲ್ಫಾ ವ್ಯಾಲ್ಯೂ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಅಥವಾ ಸಿಲ್ವರ್ ವೈರ್ಗೆ ಇದರ ಆಲ್ಫಾ ವ್ಯಾಲ್ಯೂ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅದರ ಅರ್ಥ, ಸೊ ಆಲ್ಫಾ ಮೀನ್ಸ್ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್. So that coefficient of linear expansion is different for different material. So then I have to consider alpha value here. So alpha andre enanta consider martini, coefficient of linear expansion. So remaining thing will continue in next class. About that coefficient of linear expansion will be discussed in next video.